ನೋಡಿ ಈ ಬಸ್ಸಲ್ಲಿ ಎಷ್ಟು ಜನ ಇದ್ದಾರೆ, ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗ್ತಿದೆ ಈ ಬಸ್ಸಲ್ಲಿ ಹೋಗೋಕೆ. ಆದ್ರೆ ಇದನ್ನೆಲ್ಲ ಯಾರು ಪ್ರಶ್ನೆ ಮಾಡ್ತಿಲ್ಲ, ಪ್ರಶ್ನೆ ಮಾಡ್ಬೇಕು ಅಂತ ಮುಂದೆನೂ ಬರ್ತಾ ಇಲ್ಲ. ಇನ್ನು ನಮ್ ಜನಗಳಿಗೆ ಯಾವಾಗ ಬುದ್ಧಿ ಬರುತ್ತೆ ಅಂತ ನಂಗಂತೂ ಗೊತ್ತಾಗ್ತಿಲ್ಲ. ಆದ್ರೆ ಈ ಸರ್ಕಾರಕ್ಕೆ ನಾನೊಂದ್ ಪ್ರಶ್ನೆ ಕೇಳ್ತಾ ಇದ್ದೀನಿ. ಒಂದ್ ಗಾಡಿ ಮೇಲೆ 2-3 ಜನ ಹೋದ್ರೆ ಆಕ್ಸಿಡೆಂಟ್ ಆಗುತ್ತೆ, ಹೆಲ್ಮೆಟ್ ಇಲ್ಲ, ಲೈಸೆನ್ಸ್ ಇಲ್ಲ, 3 ಜನ ಹೋಗ್ಬಾರ್ದು ಅಂತೆಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಈ ಗವರ್ಮೆಂಟ್ ಫೈನ್ ಹಾಕುತ್ತೆ. ಆದ್ರೆ ನೋಡಿ ಈ ಬಸ್ ಅಲ್ಲಿ ಜನ ತುಂಬೋಗ್ಬಿಟ್ಟಿದ್ದಾರೆ. ಮತ್ತೆ ನಾವ್ ಯಾರಕ್ ಸರ್ ಫೈನ್ ಹಾಕ್ಬೇಕು, ನೀವೇ ಹೇಳಿ. ಆಲ್ರೆಡಿ ಬಸ್ ಅಂತೂ ಫುಲ್ ಇದೆ, ನೀವೆಲ್ಲರೂ ನೋಡ್ತಾ ಇದೀರಾ. ಪಬ್ಲಿಕ್ ನ ಕಾಪಾಡೋ ನೀವುಗಳೇ ಸ್ವಲ್ಪ ಮುಂದೆ ಹೋಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಹೆಂಗೆ ಸರ್? ಮುಂದೆ ಎಷ್ಟು ಜನ ಹೆಣ್ಮಕ್ಳಿದಾರೆ ಗೊತ್ತಾ? ಬಸ್ ತುಂಬಿದ್ರು ಕೂಡ ಇನ್ನೂ ಮುಂದೆ ಹೋಗಿ, ಇನ್ನೂ ಮುಂದೆ ಹೋಗಿ, ಇನ್ನೂ ಮುಂದೆ ಹೋಗಿ ಅಂದ್ರೆ ಹೆಂಗೆ ಸರ್? ಪಾಪ ಬಡವ್ರ ಮನೆ ಹೆಣ್ಮಕ್ಳು ಏನಾದ್ರೂ ಸಾಧಿಸ್ಬೇಕು, ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಹಳ್ಳಿ ಊರುಗಳಿಂದ ಇಂತ ತುಂಬೋಗಿರೋ ಬಸ್ ಅಲ್ಲಿ ಬಂದು ಕಾಲೇಜಲ್ಲಿ ಓದ್ತಾ ಇದಾರೆ. ದಯವಿಟ್ಟು ಈ ಸಮಸ್ಯೆಗೆ ಒಂದು ಪರಿಹಾರನ ಮಾಡ್ಕೊಡಿ. ಎಲ್ಲಿವರೆಗೂ ಇದೆಲ್ಲ ನಮ್ಗೆ ಆಗ್ಬೇಕು ಅಂತ ತಾಳ್ಮೆಯಿಂದ ವಿದ್ಯಾರ್ಥಿಗಳು ಇರ್ತಾರೋ ಅಲ್ಲಿವರೆಗೂ ಇದೇ ಪರಿಸ್ಥಿತಿನ ನೀವೆಲ್ಲರೂ ಎದುರಿಸಬೇಕಾಗುತ್ತೆ. ದಯವಿಟ್ಟು ಒಂದೇ ಒಂದು ದಿನ ನೀವೆಲ್ಲರೂ ಕೂಡ ಧೈರ್ಯವಾಗಿ ಮುಂದೆ ಹೆಜ್ಜೆ ಇಟ್ಟು ಈ ಸರ್ಕಾರಕ್ಕೆ ಪ್ರಶ್ನೆ ಮಾಡಿ, ಯಾಕೆ ಸರ್ ನಾವುಗಳು ಇಷ್ಟು ಕಷ್ಟಪಟ್ಟು ಈ ತುಂಬಿರೋ ಬಸ್ ಅಲ್ಲಿ ಬರ್ಬೇಕು ಅಂತ. ಆಗ ಖಂಡಿತ ಬದಲಾವಣೆ ಶುರುವಾಗುತ್ತೆ. ನೀವುಗಳ ಎಲ್ಲಿವರೆಗೂ ಪ್ರಶ್ನೆ ಮಾಡಲ್ವೋ ಅಲ್ಲಿವರೆಗೂ ಇದೇ ಪರಿಸ್ಥಿತಿ ಇರುತ್ತೆ. ದಯವಿಟ್ಟು ಈ ವಿಡಿಯೋನ ಎಲ್ಲಾ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಒಂದು ಹೆಜ್ಜೆ ಬದಲಾವಣೆಗೋಸ್ಕರ. ಜೈ ಹಿಂದ್.